ಈ ದಿನ ದೇವರು ನಮ್ಮ ಸಂಗಡ ಮಾತನಾಡಲು ಇರುವಂಥ ಧ್ಯಾನಾಂಶ ವಾಕ್ಯ, ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಸರ್ವಶಕ್ತನು, ನೀನು ಸರ್ವವಲ್ಲಭನು, ಉನ್ನತನಾದಂಥ ನನ್ನ ದೇವರು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಜೀವಿಸುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಸರ್ವವಲ್ಲಭನು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಮಹಿಮೆಯ ಅರಸನೇ, ನಿನ್ನ ನಾಮಕ್ಕೆ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ನಮ್ಮನ್ನು ನಡೆಸುತ್ತಾ ಇದೆಯಲ್ಲ ರಾಜ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ವಾಕ್ಯ ಭಾಗದಲ್ಲಿ ದೇವರೇ, ನೀನು ತಾನೇ ನಮ್ಮ ಸಂಗಡ ಮಾತನಾಡಿ ಮಹಿಮೆಯನ್ನು ಹೊಂದುವ ಕರ್ತನಾಗಿದೆಯಲ್ಲ ದೇವರಪ್ಪ. ನಿನ್ನ ಚಿತ್ತ, ನಿನ್ನ ಉದ್ದೇಶಗಳು ದೇವರೇ, ವಾರ ವಾರವೂ ನೀನು ನಮ್ಮ ಜೊತೆಲಿ ಹಂಚಿಕೊಳ್ಳುತ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಷ್ಟೋ ಸಭೆಗಳಲ್ಲಿಯಪ್ಪ ನೀನು ಮಾತನಾಡದೆ ಮೌನವಾಗಿದ್ದಿ ರಾಜ, ಆದರೆ ಅಪ್ಪ ನಮ್ಮನ್ನಾದರೂ ಕುರಿತು ನೀನು ಮಾತನಾಡುತ್ತಲೇ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಎಷ್ಟೋ ಜನರು ಕರ್ತನೆಪ್ಪ ಹಳೆಯ ವಾಕ್ಯಗಳನ್ನು ತೆಗೆದು ಕರ್ತನೆಪ್ಪ ಅದನ್ನೇ ಹಂಚುತ್ತಾ ಕರ್ತನೆ ಹೋಗುತ್ತಾ ಇರ್ತಾರೆ ಸ್ವಾಮಿ. ಅಲ್ಪರಾದ ನಮ್ಮನ್ನು ಮರೆಮಾಡಿ ಕರ್ತನೆಪ್ಪ ಪ್ರತಿ ವಾರವೂ ಹೊಸದಾಗಿ ಅಪ್ಪ ನಮಗೆ ಬೋಧಿಸಿ ಕೊಡುತ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಪವಿತ್ರಾತ್ಮನೇ, ನೀನು ತಾನೇ ಕಾರ್ಯವನ್ನು ಸಾಧಿಸು. ಹೇಗೋ ಕರ್ತನೆ, ಒಂದೊಂದು ಭಾಗದಲ್ಲಪ್ಪ ನೀನು ಮಹಿಮೆ ಹೊಂದುವ ಪ್ರಕಾರ ಈ ಭಾಗದಲ್ಲಪ್ಪ ನನ್ನನ್ನು ಮರೆ ಮಾಡಿ ನೀನು ಬೋಧಿಸಿ ನಮ್ಮ ಜೀವಿತಕ್ಕೆ ಅನ್ವಯವಾಗುವಂಥ ಹೇಗೋ ದೇವರ ರಾಜ್ಯದ ಮಹಿಮೆಯನ್ನು ನಾವು ಹೊಂದುವುದಕ್ಕೆ ಮಾರ್ಗವನ್ನು ನೀನು ತಾನೇ ತೋರಿಸಿಕೊಟ್ಟು ನಡೆಸು. ಹಾಗೆ ಮಾಡುತ್ತೇನೆ. ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಏನಂತೆ ವಾಕ್ಯ? ನೀವು ಎಷ್ಟೋ ಎಷ್ಟೋ ಎಲ್ಲರೂ ಹೇಳ್ರಿ, ಎಷ್ಟೋ ಎಷ್ಟೋ ಒಳ್ಳೆಯದು. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇರೋದು, ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಹಾಗಾದರೆ 1 by 1 ನೋಡೋಣ. ಒಳ್ಳೆಯದು ಆಗಬೇಕಂದ್ರೆ ನಾವೇನು ಮಾಡ್ಬೇಕಂತ ಇವಾಗ? ಆತನ ಶಬ್ದಕ್ಕೆ ಕಿವಿ ಕೊಡಬೇಕಂತೆ. ಹಾಗಾದರೆ ಅಲ್ಲಿ ವಾಕ್ಯ ಹೇಳೋದೇನಂದರೆ ನೀವು ಅಂದರೆ ಯಾರು? ನಾವು ಅಂದರೆ ನೀವು ಯಾರು? ಮನುಷ್ಯರು. ಹಲ್ಲೆಲೂಯಾ. ಈಗ ಅಲ್ಲಿ ರಸ್ತೆಯಲ್ಲಿ ಹೋಗೋರು ಸಹಿತವಾಗಿ ನಾವು ಅಂತ ಹೇಳಲಿಕ್ಕೆ ಸಾಧ್ಯನಾ? ದೇವರು ಯಾರನ್ನ ಆರಿಸಿಕೊಂಡಿದ್ದಾನೋ, ಯಾರು ದೇವರ ಮಕ್ಕಳಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೋ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಂದರೆ ಯಾರು? ದೇವರಿಂದ ಆರಿಸಿಕೊಂಡವರು. ಹಾಗಾದರೆ ನೀವು ಯಾರಾಗಿದ್ದೀರಿ? ದೇವರಿಂದ ಆರಿಸಿಕೊಂಡವರು. ನೀವೇ ದೇವ್ರನ್ನ ಆರಿಸ್ಕೊಂಡ್ರ ಯಾರಾದರೂ? ಅದೆಲ್ಲ ಹಿಂಗೇನೋ ಹಾಕ್ತಾರಲ್ಲ, ಅವಲಕ್ಕಿ ಪವಲಕ್ಕಿ ಅಂತೆಲ್ಲ ಹಾಕಿ ಟಾಸ್ ಹಾಕಿ ಯೇಸು ಸ್ವಾಮಿ ಬಂದರು ಅದಕ್ಕೆ ನಾನು ರಕ್ಷಕನಾಗಿ ಇಂಕಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ಯಾರಾದರೂ ಹೇಳಿದ್ದೀರಾ? ಇಲ್ಲ ಅಲ್ವಾ? ಹಾಗಾದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡ ನಿಮಿತ್ತ ಇವಾಗ ನೀವೇ ಯಾರಾಗಿದ್ದೀರಾ? ದೇವರ ಮಕ್ಕಳಾಗಿದ್ದೀರಾ. ಮತ್ತು ಆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀವು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂಥ ನೀವು ನೀತಿವಂತರಾಗಿದ್ದೀರಿ. ಹಲ್ಲೆಲೂಯಾ. ಹಾಗಾದರೆ ನೀತಿವಂತರಾಗಿರುವಂಥವರು, ದೇವರ ಮಕ್ಕಳಾಗಿರುವಂಥ ನೀವು ಏನು ಮಾಡಬೇಕಂತೆ? ಆತನ ಶಬ್ದಕ್ಕೆ. ಹಲ್ಲೆಲೂಯಾ. ಹಾಗಾದರೆ ಈ ಹೊತ್ತು ಅಂದರೆ ಏನು? ಈ ಹೊತ್ತು ಅಂದರೆ ಈಗ ಅಟ್ ಪ್ರೆಸೆಂಟ್ ಅಂತ ಹೇಳ್ತೀವಲ್ಲ, ಈ ಕ್ಷಣ, ಈ ಹೊತ್ತು, ಈ ಸಮಯದಲ್ಲಿ ಏನು ಮಾಡಬೇಕಂತೆ? ನಾವು ಆತನ ಶಬ್ದಕ್ಕೆ ಕಿವಿಗೊಡಬೇಕಂತೆ. ಹಾಗಾದರೆ ಈ ಹೊತ್ತು ಅಂದರೆ ಏನು ಅಂದರೆ ದೇವರು ನಮ್ಮೊಟ್ಟಿಗೆ ಮಾತನಾಡುವ ಸಮಯ. ದೇವರು ಎಲ್ಲ ಸಮಯದಲ್ಲೂ ಮಾತಾಡ್ತಾ ಇರ್ತಾರಾ? ಇಲ್ಲ. ನಾನು ಇತ್ತೀಚೆಗೆ ಒಬ್ಬರು ಜೊತೆ ಫೋನಲ್ಲಿ ಹೇಳ್ತಾ ಇದ್ದೆ ಮಾತಾಡ್ತಾ, ದೇವರು ಅನೇಕ ವಿಷಯಗಳಂದರೆ ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ನನ್ನ ಕುಟುಂಬದ ವಿಷಯವಾಗಿರ್ಬೋದು, ಸೇವೆ ವಿಷಯ ಇರ್ಬೋದು, ಕೆಲವೊಂದು ರೆವಲೇಷನ್ಗಳನ್ನ ಕೊಟ್ಟು ಮಾತಾಡ್ತಾಯಿದ್ರು. ಈಗ ಕೆಲವು ಕಾಲದಿಂದ ಫುಲ್ಲು ಸೈಲೆಂಟ್ ಆಗಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ ಅಂತ. ಹಾಗಾದರೆ ಪ್ರಸಂಗಿ ನೋಡ್ರಿ, ಅದಕ್ಕೆ ಆನ್ಸರು 3ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಪ್ರಸಂಗಿ ಮತ್ತು 3ನೇ ಅಧ್ಯಾಯ 7ನೇ ವಚನ. ಹಲ್ಲೆಲೂಯಾ. ಆಕಾಶದ ಕೆಳಗೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೂ ಏನುಂಟಂತೆ? ಒಂದು ಸಮಯ, ತಕ್ಕ ಸಮಯ ಉಂಟು. ಎಲ್ಲ ಸಮಯದಲ್ಲಿ ಎಲ್ಲವೂ ನಡೆಯಲ್ಲ. ಎಲ್ಲವೂ ನಡೆಯುತ್ತಾ? ಎಲ್ಲವೂ ನಡೆಯಲ್ಲ. ಹಾಗಾದರೆ
ಅಲ್ಲಿ ವಾಕ್ಯ ಹೇಳೋದು ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ. ಹಲ್ಲೆಲೂಯ. ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ. ಈಗ ದೇವರು ನಮ್ಮ ಸಂಗಡ ಮಾತನಾಡುವ ಸಮಯ. ಆ ಮಾತನಾಡುವ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ? ಕಿವಿ ಕೊಡಬೇಕಾಗಿದೆ. ಹಲ್ಲೆಲೂಯ. ಈಗ ಮಾತನಾಡುವ ಸಮಯದಲ್ಲಿ ನಾವು ಕಿವಿಯನ್ನು ಕೊಡದೆ, ಕೇಳಿಸಿಕೊಳ್ಳದೆ, ಕಿವಿ ಕೊಡೋದು ಯಾವುದಕ್ಕೋಸ್ಕರ? ಕೇಳಿಸಿಕೊಳ್ಳೋದಕ್ಕೋಸ್ಕರ. ಹಲ್ಲೆಲೂಯ. ಕೆಲವರೆಲ್ಲ ತುಂಬ ಬ್ರಿಲಿಯಂಟ್ಗಳಿದ್ದೀರಾ. ಬಾಯಿಂದ ಶಬ್ದ ಬಂದಿಲ್ಲ ಅಂದರೂ ಸಾಕು, ಬರೀ ಲಿಪ್ ಮೂಮೆಂಟಲ್ಲೇ ಎಲ್ಲ ಗ್ರಹಿಸ್ಕೊಳ್ತೀರ. ದೇವ್ರಿಗೆ ಸ್ತೋತ್ರ. ದೇವರು ನಿಮಗೆ ಅಂಥ ತಲಾಂತನ ಕೊಟ್ಟಿರೋದಕ್ಕೆ. ನಮಗೆಲ್ಲ ಏನು ಮಾಡಬೇಕು? ಜೋರಾಗಿ ಬಡ್ಕೊಳ್ಬೇಕು. ಇವಾಂಕ ಬಂದು ಮೆತ್ತಿಗೆ ಹೇಳ್ತಾ ಇರ್ತಾಳೆ, ಇಲ್ಲೆಲ್ಲ ಮುಖ ಹಾಕೊಂಡು, ಹೊಟ್ಟೆ ಹತ್ರ ಮುಖ ಹಾಕೊಂಡು, ಬಟ್ಟೆ ಹತ್ರ ಮುಖ ಹಾಕೊಂಡು ಹೇಳ್ತಾ ಇರ್ತಾಳೆ. ನಾನು ಅವಳಿಗೆ ಹೇಳ್ತಾ ಇರ್ತೀನಿ, ಅದೇನು ಹೇಳ್ಬೇಕು ಅನ್ಕೊಂಡಿದ್ಯಾ? ಜೋರಾಗಿ ಹೇಳು ಅಂತ. ಹಲ್ಲೆಲೂಯ. ಹಾಗಾದರೆ ಕಿವಿ ಇರುವುದು ಏನಕ್ಕೋಸ್ಕರ? ಕೇಳಿಸಿಕೊಳ್ಳುವುದಕ್ಕೋಸ್ಕರ. ಹಾಗಾದರೆ ಕೇಳಿಸಿಕೊಳ್ಳುವಂಥ ಕಿವಿ, ದೇವರು ಮಾತನಾಡುವಂಥ ಸಮಯದಲ್ಲಿ ನಾವು ಕಿವಿಗಳನ್ನು ತಿರುಗಿಸಬೇಕು. ತಿರುಗಿಸಿದರೆ ಮಾತ್ರವೇ ಆ ಸ್ವರ ನಮ್ಮೊಳಗೆ ಹೋಗಿ ಅದು ನಮ್ಮ ಜೀವಿತವನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಹಾಗಾದರೆ ದೇವರು ಸಹ ಒಂದು ಸಮಯ ಉಂಟು ಮಾತನಾಡ್ತಾರೆ, ದೇವರು ಸಹ ಒಂದು ಸಮಯ ಉಂಟು ಮೌನವಾಗಿರ್ತಾರೆ. ಮೌನವಾಗಿರುವಂಥ ಸಮಯದಲ್ಲಿ ದೇವರೇ ನೀನು ಮಾತನಾಡು ಅಂದ್ರೆ ಆಗತ್ತಾ? ಈಗ ಸೌಲನ ಕಾಲದಲ್ಲಿ ಯುದ್ಧಗಳು ಪ್ರಾರಂಭ ಆಯಿತು. ಸೌಲನ ಏನು ಮಾಡ್ತಾನೆ? ಕಣಿ ಹೇಳೋ ಹತ್ರ ಹೋಗ್ತಾನೆ. ಅಲ್ಲಿ ಹೇಳೋ ಮಾತೇನು? ದೇವರು ನನಗೆ ಯಾವುದರಿಂದನೂ ಉತ್ತರ ಕೊಡ್ತಾ ಇಲ್ಲ. ಉರಿಮ್ ಮತ್ತು ತಮೀಮ್ಗಳ ಮುಖಾಂತರ ಉತ್ತರ ಕೊಡ್ತಾ ಇಲ್ಲ, ಪ್ರವಾದಿಗಳ ಮುಖಾಂತರವಾಗಿ ಉತ್ತರ ಕೊಡ್ತಾ ಇಲ್ಲ, ಕನಸು ದರ್ಶನಗಳ ಮುಖಾಂತರವಾಗಿ ಸಹ ಉತ್ತರ ಕೊಡ್ತಾ ಇಲ್ಲ. ಅದರಿಂದ ನಾನೇನು ಮಾಡಿದ್ದೇನೆ? ಲಾಸ್ಟಲ್ಲಿ ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿ ಕಣಿ ಹೇಳೋಳ ಹತ್ರ ಹೋಗಿ ಯುದ್ಧದಲ್ಲಿ ಏನಾಗುತ್ತೆ, ನಾನು ಏನು ಮಾಡಬೇಕು ಅಂತ ಆತನ ಏನು ಮಾಡ್ತಾನೆ? ಭವಿಷ್ಯವನ್ನು ಕೇಳ್ತಾನೆ. ಹಾಗಾದರೆ ಒಂದು ಕಾಲ ಉಂಟು ಮೌನವಾಗುವಂಥ ಸಮಯ. ದೇವರ ವಾಕ್ಯ ಎಲ್ಲೂ ಬೋಧಿಸಲಾರದಂಥ ಸಮಯ. ನೀವು ವಾಕ್ಯ ಓದ್ತೀವಿ ಅಂದರೆ ಬೈಬಲ್ ಸಿಗಲಾರದಂಥ ಸಮಯ. ಹಾಗಾದರೆ ಕಾಲ ಇರುವಾಗಲೇ ನಾವೇನು ಮಾಡಬೇಕು? ವಾಕ್ಯವನ್ನು ಹೆಚ್ಚಾಗಿ ಕೇಳಿಸ್ಕೊಳ್ಬೇಕು, ಹೆಚ್ಚಾಗಿ ಓದಬೇಕು, ಹೆಚ್ಚಾಗಿ ಧ್ಯಾನಿಸಬೇಕು, ಹೆಚ್ಚಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೀಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳೋದು, ಸೋಮಾರಿಯೇ ಇರುವೆ ಹತ್ರ ಹೋಗಿ ನೀನು ಜ್ಞಾನವನ್ನು ತಂದಿಕೋ. ಅದೇನು ಮಾಡುತ್ತೆ? ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಹೇಳಿ ತೀನಿಯನ್ನು ಕೂಡಿಸಿಟ್ಕೊಳ್ಳುತ್ತೆ. ಹಾಗಾದರೆ ನಮಗೂ ಸಹಿತವಾಗಿ ಒಂದು ಪ್ರವಾಹ ಬರಲಿಕ್ಕಿದೆ, ಎಲ್ಲವನ್ನು ಕೊಚ್ಚಿಕೊಂಡು ಹೋಗುವಂಥ ಪ್ರವಾಹ. ಆಗ ನಾವು ಹುಡುಕಿದ್ರೂ ಏನೂ ಸಿಗಲ್ಲ. ಹಲ್ಲೆಲೂಯ. ಅದಿರಲಿ. ಹಾಗಾದರೆ ಆತನ ಶಬ್ದಕ್ಕೆ ನಾವೇನು ಮಾಡಬೇಕಂತೆ? ಕಿವಿ ಕೊಡಬೇಕಂತೆ. ಹಾಗಂದರೆ ಏನು ಅಂತ ಅಂದರೆ, ನಾವು ಕಿವಿ ಕೊಡಬೇಕು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಅಂತ ವಾಕ್ಯ ಹೇಳುತ್ತೆ. ಈಗ ಅನೇಕರಿಗೆ ಕಿವಿ ಉಂಟು, ಕೇಳಿಸ್ಕೊಂಡವರು ಅನೇಕರಿಗೆ ಅದು ಗ್ರಹಿಕೆಗೆ ಬರಲ್ಲ. ಅನೇಕರು ಗ್ರಹಿಸ್ಕೊಳ್ತಾರೆ, ಅದರಂತೆ ನಡೆಯೋದೇ ಇಲ್ಲ. ಅಲ್ಲೆಲ್ಲೂ ಎಷ್ಟೊಂದು ಹಿಡಿದು ಅಲ್ವಾ? ಕೇಳಿಸ್ಕೊಳ್ಳೋದೇ ಇಲ್ಲ. ಕೇಳಿಸ್ಕೊಂಡ್ರು ಸಹಿತವಾಗಿ ಅದೇನು ಅಂತ ಗ್ರಹಿಸ್ಕೊಳ್ಳಲ್ಲ. ಗ್ರಹಿಸ್ಕೊಂಡ್ರು ಸಹಿತವಾಗಿ ಅದನ್ನು ತಮ್ಮ ಜೀವಿತದಲ್ಲಿ ರೂಢಿಯಾಗಿ ತರಲ್ಲ. ಹಾಗಾದರೆ ಕಿವಿ ಕೊಡುವುದು ಅಂದರೆ ಬರೀ ಕಿವಿ ಕೊಟ್ಬಿಟ್ಟು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಕೇಳಿಸ್ಕೊಂಡು ತನ್ನ ಪಡಕ್ಕೆ ತಾನು ಹೋಗೋದು ಮಾತ್ರ ಅಲ್ಲ, ಕೇಳಿಸಿಕೊಳ್ಬೇಕು. ಅದನ್ನು ಏನು ದೇವರು ಹೇಳ್ತಾ ಇದ್ದಾರೆ ಅದನ್ನು ಗ್ರಹಿಸಿಕೊಳ್ಬೇಕು. ಗ್ರಹಿಸಿಕೊಂಡದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಅದು ಕಿವಿ ಕೊಡುವುದರ ಒಂದು ತಾತ್ಪರ್ಯ. ನಾವೇನು ಮಾಡ್ತೀವಿ? ಕಿವಿ ಕೊಡಬೇಕಾ? ಕಿವಿ ಕೊಟ್ಟಿದ್ದೀನಿ, ಹಲ್ಲೆಲೂಯ. ಅದಲ್ಲ, ಸಂಪೂರ್ಣವಾಗಿ ದೇವರ ಸ್ವರ ಕೇಳಿಸಿಕೊಂಡು ಸಂಪೂರ್ಣವಾಗಿ ಅದರ ಚಿತ್ತವನ್ನು ನೆರವೇರಿಸಬೇಕು. ಆದರೆ ದೇವ್ರ ವಾಕ್ಯ ಹೇಳೋದೇನಂತಂದರೆ, 2 ಪೂರ್ವಕಾಲ ವೃತ್ತಾಂತ ನೋಡ್ರಿ, 15ನೇ ಅಧ್ಯಾಯ 1-2 ಹಲ್ಲೆಲೂಯ. ಈಗ ನಿಮ್ಮ ಫೋನ್ಗಳೆಲ್ಲ ಇದೇನೋ ವೈಬ್ರೇಟಿವ್ ಇಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಆಯಿತಾ? ಅದೆಲ್ಲೋ ಸಿಕ್ಕಾಕೊಂಡಿರುತ್ತೆ. ಆ ಫೋನ್ ಸಿಗಬೇಕಂದ್ರೆ ನಾವೇನು ಮಾಡ್ತೀವಿ? ಆ ನಂಬರ್ಗೆ ಏನು ಮಾಡ್ತೀವಿ? ಫೋನ್ ಮಾಡ್ತೀವಿ. ಎಲ್ಲೋ ಫೋನ್ ಮಾಡಿಬಿಟ್ಟು ಎಲ್ಲೋ ನಿಂತ್ಕೊಂಡು ನೋಡ್ತಾ ಇರ್ತೀವ? ಇಲ್ಲ, ಏನು ಮಾಡ್ತೀವಿ? ಎಲ್ಲಿ ವೈಬ್ರೇಟ್ ಸೌಂಡ್ ಬರುತ್ತೆ ಅದನ್ನು ಫುಲ್ಲು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇರ್ತೀವಲ್ವ? ಹಾಗೆಯೇ ದೇವ್ರು ಹೇಳುವಂಥ ಮಾತು ಏನಂತ ಅಂದರೆ, ನೀವು ಏನು ಮಾಡಬೇಕಂತೆ? ಬೆನ್ಯಾಮೀನ್ ಕುಲಗಳವರೇ, ಕಿವಿಗೊಡಿರಿ, ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ಅಂದರೆ ನಾವು ದೇವರ ಕಡೆಗೆ ಕಿವಿ ಕೊಡೋದು ಮಾತ್ರ ಅಲ್ಲ, ಕಿವಿಯ ಜೊತೆಗೆ ನಮ್ಮ ಮನಸ್ಸನ್ನು ಆತನ ಕಡೆಗೆ ತಿರುಗಿಸಿಕೊಂಡು ನಿಲ್ಲುವಾಗ ಆತನೇನಾಗ್ತಾನೆ? ನಮ್ಮನ್ನು ಆವರಿಸಿಕೊಳ್ಳುವಂಥ ಕರ್ತನು. ನಿಮ್ಮೊಂದಿಗಿರುವನು ಅಂತ ಅಂದರೆ, ನಮ್ಮೊಂದಿಗಿರಬೇಕು ಅಂತಂದರೆ
ನಮ್ಮ ಮನಸ್ಸು ಅವರ ಮನಸ್ಸು ಏನಾಗಿರಬೇಕು? ಇಜ್ಜೋಡಾಗಿರಬೇಕು ಅಲ್ವಾ? ಆ ಇಜ್ಜೋಡಾಗಿದ್ರೆ ಮಾತ್ರವೇ ನಾವೇನಾಗಿರ್ತೀವಿ? ಒಟ್ಟಿಗಿರೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂದಾಗ ನಾವೇನು ಮಾಡ್ತೀವಿ? ನಾವು ಬೇರೆ ಅವ್ರು ಬೇರೆ ಎಲ್ಲ ಸಪ್ರೇಟ್ ಆಗಲಿಕ್ಕೆ ಇಷ್ಟಪಡ್ತೀವಿ. ಹಾಗಾದರೆ ದೇವರು ನಮ್ಮ ಸಂಗಡ ವಾಸಿಸಬೇಕು ಅನ್ನೋದಾದರೆ ಆತನ ಶಬ್ದಕ್ಕೆ ನಾವು ಕಿವಿಗೊಡಬೇಕು, ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಬೇಕು, ದೇವರ ಉದ್ದೇಶವನ್ನು ಗ್ರಹಿಸಿಕೊಳ್ಬೇಕು. ಆತನ ಚಿತ್ತದ ಹಾಗೆ ನಡೆಯುವುದಕ್ಕೆ ನಾವು ಮನಸ್ಸುಳ್ಳವರು, ಕಾರ್ಯರೂಪದಲ್ಲಿ ತರುವಂಥವರು ಆಗಿದ್ದಾಗ ಮಾತ್ರ ಆತನು ನಮ್ಮ ಸಂಗಡ ಇರುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಅಲ್ಲಿ ವಾಕ್ಯ ಹೇಳೋದೇನಂತ ಅಂದರೆ, ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ನಾವು ಹೇಗೆ ಹುಡುಕ್ತೀವಿ? ಪ್ರಾರ್ಥನೆಯಲ್ಲಿ ಹುಡುಕ್ತಾ ಇರ್ತೀವಿ, ಆರಾಧನೆಯಲ್ಲಿ ಆತನನ್ನು ಮಹಿಮೆ ಪಡಿಸ್ತಾ ಇರ್ತೀವಿ, ವಾಕ್ಯವನ್ನು ಓದುವಾಗ ಆತನ ಚಿತ್ತವನ್ನು ಹುಡುಕ್ತಾ ಇರ್ತೀವಿ. ಹಾಗೆಲ್ಲ ದೇವರೇನು ಮಾಡ್ತಾ ಇರ್ತಾರೆ? ನಮಗೆ ಪ್ರಕಟ ಕೊಡ್ತಾರೆ. ಹೀಗೋ ಇದ್ದೇನೆ ಅಂತ ದೇವರು ಹೇಳ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಮೊಂದಿಗೆ ವಾಸ ಮಾಡಬೇಕು ಅನ್ನೋದಾದರೆ ನಾವೇನು ಮಾಡಬೇಕು? ಆತನ ಕಡೆಗೆ ಕಿವಿಗೊಡಬೇಕು. ಕಿವಿಗೊಡುವುದು ಮಾತ್ರವಲ್ಲ, ದೇವರ ಸ್ವರವನ್ನು ಕೇಳಿಸಿಕೊಂಡು ಅದರ ಗ್ರಹಿಕೆಗೆ ತೆಗೆದುಕೊಂಡು ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ರೂಢಿಸಿಕೊಳ್ಬೇಕು. ಹಾಗಾದರೆ ಅಲ್ಲಿ ವಾಕ್ಯ ಹೇಳೋದೇನೆಂದರೆ, ನೀವು ಕಿವಿ ಕೊಟ್ಟರೆ ಎಷ್ಟು ಒಳ್ಳೆಯದು. ಹಾಗಾದರೆ ದೇವರು ನನ್ನ ಕಡೆ ಕಿವಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದಾದರೆ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಕೆಟ್ಟದನ್ನು ಮಾಡ್ತಾರೆ ದೇವರು ಕೆಟ್ಟವುದಕ್ಕೆ ಏನೋ ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹಾಳು ಮಾಡೋಕ್ಕೂ ಉಪದೇಶ ಮಾಡಲ್ಲ, ನಾವು ಕೆಟ್ಟವರಾಗಿ ನಡೆಯುವುದಕ್ಕೂ ಉಪದೇಶ ಮಾಡಲ್ಲ, ನಾವು ಪಾಪದಲ್ಲಿ ಜೀವಿಸೋದಕ್ಕೂ ಸಹ ಆತನ ಉಪದೇಶ ಮಾಡಲ್ಲ. ಅಥವಾ ನೀವು ಹಣವಂತರಾಗಿದ್ದೀರಿ, ಐಶ್ವರ್ಯವಂತರಾಗಿದ್ದೀರಿ, ನಾನು ನಿಮ್ಮನ್ನು ಬಡತನದಲ್ಲಿ ತಳ್ಳಬೇಕು, ಅದಕ್ಕೆ ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ಅಂತಲೂ ಸಹ ದೇವರು ನಮ್ಮನ್ನು ಮಾತನಾಡಿಸಲ್ಲ. ದೇವರು ಮಾತಾಡುವಂಥ ಉದ್ದೇಶ ನಾವು ಉನ್ನತ ಸ್ಥಿತಿಗೆ ಬರಬೇಕು. ಅದಕ್ಕೋಸ್ಕರವೇ ದೇವರು ಏನು ಮಾಡ್ತಾರೆ? ಮಾತಾಡ್ತಾರೆ. ಅದಕ್ಕೆ ದೇವರು ನಾನು ಮಾತನಾಡುವಾಗ ನೀವು ಕೇಳಿಸಿಕೊಳ್ಬೇಕು ಅಂತ. ಹಾಗಾದರೆ ದೇವರ ಶಬ್ದಕ್ಕೆ ಯಾಕೆ ಅನೇಕರು ಕಿವಿ ಕೊಡಲ್ಲ ಗೊತ್ತಾ? ದೇವರ ಶಬ್ದಕ್ಕೆ ಯಾಕೆ ಕಿವಿ ಕೊಡಲ್ಲ? ಕೇಳಿಸ್ಕೊಳ್ತಾರೆ, ಗ್ರಹಿಸ್ಕೊಳ್ತಾರೆ, ಆದರೆ ಯಾಕೆ ಅನುಸರಿಸಿ ನಡೆಯಲ್ಲ? ಯಾಕೆ ಗೊತ್ತಾ? ವಾಕ್ಯವನ್ನು ಓದ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ. ಹಲ್ಲೆಲೂಯಾ. ಏನಂತಲ್ಲ ವಾಕ್ಯ? ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಏನಂತೆ? ಶತ್ರುತ್ವ. ಈ ಶರೀರ ಭಾವ ಯಾವಾಗಲೂ ಏನು ಮಾಡ್ತಾ ಇರುತ್ತೆ ಅಂತಂದರೆ ಅದು ಪಾಪದ ದುರಿಚ್ಛೆಗೆ ನಡೆಸುವಂಥದ್ದು. ವಿಗ್ರಹಾರಾಧನೆಗೆ ನಡೆಸುತ್ತೆ, ಪಟಿಂಗತನಕ್ಕೆ ನಡೆಸುತ್ತೆ, ಮದ್ಯಪಾನಕ್ಕೆ ನಡೆಸುತ್ತೆ, ಎಲ್ಲ ರೀತಿಯಾದಂಥ ಅಸಹ್ಯವಾದಂಥ ಕಾರ್ಯಗಳ ಕಡೆಗೆ ನಡೆಸುತ್ತೆ. ಯಾಕೆಂದರೆ ನಮ್ಮ ಶರೀರಕ್ಕೆ ಅದೇನೋ ತುಂಬ ಇಷ್ಟ. ತುಂಬ ಇಷ್ಟ ಆಗಿರೋದ್ರಿಂದ ಈಗ ನಾವೇನು ಮಾಡಿದ್ದೀವಿ? ಅನೇಕ ವರ್ಷಗಳಿಂದ ಈ ಪಾಪದ ಜೀವಿತದಲ್ಲೇ ಜೀವಿಸಿ ಬಂದಿರೋರ. ಈಗ ಸ್ಮೋಕ್ ಮಾಡೋರಿಗೆ ನೀವು ಎಷ್ಟಾದರೂ ರಿಕ್ವೆಸ್ಟ್ ಮಾಡಿ ಬಿಟ್ಕೊಡ್ತಾರಾ? ಡ್ರಿಂಕ್ಸ್ ಮಾಡೋರಿಗೆ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತಾರಾ? ಜೂಜಾಡೋರಿಗೆ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತಾರಾ? ಯಾಕೆ? ಅವ್ರಿಗೆ ಯೇಸು ಸ್ವಾಮಿ ಸತ್ಯ ಅಂತ ಗೊತ್ತಿರಲ್ವಾ? ಯೇಸು ಸ್ವಾಮಿ ಸತ್ಯ, ಆತನ ಪರಿಶುದ್ಧನು ಅಂತ ಗೊತ್ತು, ಆತನು ನಮ್ಮ ಒಳಿತಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅನ್ನೋದಂತ ಗೊತ್ತು, ತಮ್ಮ ಪಾಪಕ್ಕೆ ಇಂಥ ಮರಣ ಇಂಥ ಶಿಕ್ಷೆ ಇದೆ ಅಂತ ಗೊತ್ತು. ಆದರೂ ಸಹಿತವಾಗಿ ಅವ್ರಿಗೇನಾಗಲ್ಲ? ಮನಸ್ಸಾಂತರ ಉಂಟಾಗಲ್ಲ. ಯಾಕೆಂದರೆ ಅವರು ಶರೀರ ಭಾವಗಳ ಮೇಲೆ ಮನಸ್ಸಿಟ್ಟಿರ್ತಾರೆ. ಅದು ದೇವರಿಗೆ ಏನಾಗಿರುತ್ತೆ? ಶತ್ರುತ್ವವಾಗಿರುತ್ತೆ. ಅದರಿಂದ ಈ ಯಾರು ಅಂಥ ಮನಸ್ಸನ್ನು ಹೊಂದಿರ್ತಾರೋ ಪಾಪವನ್ನೇ ಜೀವಿಸುತ್ತಾ, ಪಾಪವನ್ನೇ ಪ್ರೀತಿಸುತ್ತಾ, ಹಗಲಾಯಿತು ಪಾಪದ ಜೀವಿತ, ರಾತ್ರಿ ಆಯಿತು ಪಾಪದ ಜೀವಿತ, ಕುಂತ್ರೆ ಪಾಪದ ಜೀವಿತ, ನಿಂತರೆ ಪಾಪದ ಜೀವಿತ, ಅವರ ಆಲೋಚನೆ ಪಾಪದ ಜೀವಿತ, ಅವ್ರು ನೋಡುವಂಥದ್ದು ಅಸಹ್ಯಕರವಾದದ್ದು, ಕೇಳಿಸಿಕೊಳ್ಳುವಂಥದ್ದು ಅಸಹ್ಯಕರವಾದದ್ದು, ಅವ್ರು ಮಾತನಾಡುವಂಥದ್ದು ಅಸಹ್ಯಕರವಾದದ್ದು, ಇದೆಲ್ಲ ಯಾರಲ್ಲಿರುತ್ತೋ ಅವರು ಕ್ರೈಸ್ತರಾಗಿದ್ದರೂ ಸಹ, ವಾಕ್ಯವನ್ನು ಓದುತ್ತಾ ಇದ್ದರೂ ಸಹಿತವಾಗಿ ಅವ್ರೇನು ಮಾಡೋಕ್ಕಾಗಲ್ಲ? ದೇವರ ನಿಯಮಕ್ಕೆ ಒಳಪಟ್ಟು ಜೀವಿಸೋಕ್ಕೆ ಆಗಲ್ಲ. ಯಾರು ಹೇಳ್ತಾ ಇರೋದು? ನಾವಾ? ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಅಂಥ ಮನಸ್ಸು, ಎಂಥ ಮನಸ್ಸು? ಪಾಪಕ್ಕೆ ಇಜ್ಜೋಡಾಗಿ ನಡೆಯುವಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕೆ ಆಗುವುದೂ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಅವರ ಮನಸ್ಸು ಪಾಪದಲ್ಲೇ ಈಜಾಡ್ತಾ ಇರುತ್ತೆ, ಪಾಪದ ಅಮಲಿನಲ್ಲಿ ತೇಲಾಡ್ತಾ ಇರುತ್ತೆ. ಹಾಗಾಗಿ ಅವರ ಮನಸ್ಸು ಅದನ್ನೆಲ್ಲ ಪಾಪದ ಜೀವಿತವನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿ, ದೇವರೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಅಂತ ಹೇಳುವುದಕ್ಕೆ ಅವ್ರ ಕೈಯಿಂದ ಸಾಧ್ಯನೇ ಇಲ್ಲ. ಆದರೆ ಒಬ್ಬ ಅನ್ಯನು ಹೊಸದಾಗಿ ರಕ್ಷಣೆಗೆ ಬರುವುದಾದರೆ ಅವ್ರೇನು ಮಾಡ್ತಾರೆ?
ಖಂಡಿತವಾಗಿಯೂ ಮನಸ್ಸಾಂತರವನ್ನು ಹೊಂದ್ತಾರೆ. ಆದರೆ ಒಬ್ಬ ಕ್ರೈಸ್ತನು ಆತನ ಲೋಭಿಯಾಗಿ, ಕುಡುಕನಾಗಿ, ಜಗಳಗಂಟಿಕನಾಗಿ, ವಿಗ್ರಹಾರಾಧಕನಾಗಿ, ದುಸ್ಸಾಹಸಗಳನ್ನು ಮಾಡುವಂಥವನಾಗಿ, ಒಡೆಯುವಂಥವನಾಗಿ, ಬಡಿಯುವಂಥವನಾಗಿ, ಅಸಹ್ಯವಾದಂಥ ಉಚ್ಚಾರಣೆಗಳನ್ನು ಮಾಡುವಂಥವನಾಗಿದ್ದರೆ ಆತನ ಮನಸ್ಸು ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಹಾಗಾದರೆ ಏನಿದು ಶರೀರ ಭಾವ ಅಂತ ಅಂದರೆ ವಾಕ್ಯವನ್ನು ಓದ್ರಿ. 1 ಯೋಹಾನ 2ನೇ ಅಧ್ಯಾಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ರಿಂದ 16. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇರೋದೇನೋ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾಕೆಂದರೆ ಲೋಕದ ಯಜಮಾನ ಯಾರು? ಸೈತಾನನು. ಈ ಲೋಕ ಕೆಡುಕನ ವಶದಲ್ಲಿದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಾಗಾದರೆ ಸೈತಾನನು ಈ ಲೋಕವನ್ನು ತನ್ನ ವಶ ಮಾಡಿಕೊಂಡು ಪಾಪದ ಕಾರ್ಯವನ್ನು ತನ್ನ ವಿಜೃಂಭಣೆಯಾಗಿ ಮಾಡುತ್ತಾ, ಯಾವ ಪಾಪ ಯಾವ ಅಸಹ್ಯ ಕಾರ್ಯಗಳಿಗೆ ಭಯಪಡ್ತಾ ಇದ್ರು ಜನರು, ಇವಾಗ ಏನಾಗಿದ್ದಾರೆ, ಅದನ್ನು ಧೈರ್ಯವಾಗಿ ಅದನ್ನು ಮಾತನಾಡುವಂಥವರು, ಧೈರ್ಯವಾಗಿ ಆ ಪಾಪ ಕಾರ್ಯವನ್ನು ಮಾಡುವಂಥವರು ಮತ್ತು ಅನೇಕರನ್ನು ಪ್ರೇರೇಪಿಸುವಂಥವರು ಆಗಿ ನಿಂತಿದ್ದಾರೆ. ಅವರಿಗೆ ನಾಚಿಕೆ ಅನ್ನುವಂಥದ್ದು ಇಲ್ಲ, ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಬೇಕು ಅಂಥದ್ದು ಇಲ್ಲ. ಜನರು ನೋಡಿದ್ರೆ ನಮ್ಮನ್ನು ಏನಂದಾರೋ, ಸೃಷ್ಟಿಕರ್ತನಾದಂಥ ದೇವರು ನನ್ನನ್ನು ನೋಡಿದರೆ ಕರ್ತನಿಗೆ ಎಷ್ಟು ಬೇಸರಿಕೆ ಆಗುತ್ತೋ ಯಾವ ಮನಸ್ಸು ಸಹಿತವಾಗಿ ಅವರಿಗೆ ಇರುವುದೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ವಾಕ್ಯ ಹೇಳುತ್ತೆ, ಮನಸ್ಸಾಕ್ಷಿಯ ಮೇಲೆ ಬರೆಯುಳ್ಳವರು ಅಂತ. ಹೇಗೆ ಜಿಡ್ಡು ಬಿದ್ದಿರೋಂಥ ಒಂದು ಜಾಗಕ್ಕೆ ಸ್ಪರ್ಶ ಉಂಟಾಗಲ್ವೋ ಹಾಗೆ ಮನಸ್ಸಾಕ್ಷಿ ಏನಾಗಿರುತ್ತಂತೆ, ಬರೆ ಹೇಳಿದದ್ದು ಜಿಡ್ಡು ಬಿದ್ದೋಗಿರುತ್ತಂತೆ. ದೇವರು ಎಷ್ಟೇ ಎಚ್ಚರಿಸಿದ್ರು, ಎಷ್ಟೇ ಜನ ಬುದ್ಧಿವಾದ ಹೇಳಿದ್ರು, ಕಣ್ಣೀರಿಟ್ರು, ಗೋಗರಿದ್ರು, ಅವ್ರ ಪಾಪದ ಜೀವಿತದಿಂದ ಅವ್ರು ಹೊರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರು ಲೋಕವನ್ನು ಪ್ರೀತಿಸ್ತಾ ಇದ್ದಾರೆ, ಲೋಕದಲ್ಲಿರುವವುಗಳನ್ನು ಪ್ರೀತಿಸ್ತಾ ಇದ್ದಾರೆ. ತಂದೆಯ ಮೇಲೆ ಅವರಿಗೆ ಪ್ರೀತಿನೇ ಇಲ್ಲ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರ ಮೇಲೆ ಅವ್ರಿಗೇನಿಲ್ಲ, ಪ್ರೀತಿ ಇಲ್ಲ. ಆ ಪ್ರೀತಿ ಇರುವುದಾದರೆ, ಈಗ ನಾವು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅವ್ರ ಮನಸ್ಸು ನೈಸಕ್ಕೆ ನಮ್ಗೇನಿರಲ್ಲ, ಇಷ್ಟ ಇರಲ್ಲ. ಹಾಗಾದರೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದಾದರೆ, ದೇವರಿಗೆ ಈ ಶರೀರ ಭಾವ ಶತ್ರುತ್ವ ಅದು ಇಷ್ಟ ಇಲ್ಲ ಅನ್ನೋದಾದರೆ ನಾವೇನು ಮಾಡ್ತೀವಿ, ಅದ್ರ ಕಡೆಗೆ ಬೆನ್ನು ಹಾಕಲ್ಲ. ಅಪ್ಪ ನಿನ್ನ ಪ್ರೀತಿ ಒಂದೇ ಸಾಕು ಸ್ವಾಮಿ, ನಿನ್ನ ಪ್ರೀತಿಗೋಸ್ಕರವಾಗಿ ಇದೆಲ್ಲವನ್ನು ಬಿಡ್ತೀವಿ. ನೋಡ್ರಿ, ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಗೋಸ್ಕರವಾಗಿ ತಮ್ಮ ಜೀವಗಳನ್ನೇ ಕಳೆದುಕೊಳ್ತಾರೆ ಅಲ್ವಾ. ಅದು ಪ್ರೀತಿಯ ಒಂದು ವೈರಾಗ್ಯದಿಂದ ಪ್ರಾಣವನ್ನು ಬಿಡ್ತಾರೆ. ಆದರೆ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೇವೆ, ಯೇಸು ಸ್ವಾಮಿ ನಮ್ಮನ್ನು ಇಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅಂತ ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿಗೋಸ್ಕರ ನಮ್ಮ ಪಾಪದ ಜೀವಿತ ಬಿಡಲಿಕ್ಕೆ ನಾವು ಸಿದ್ಧನೇ ಇರಲ್ಲ. ಅದಿನ್ನೂ ಬಲಿಷ್ಠವಾಗಿ ನಾವು ಹಿಡ್ಕೊಂಡಿರ ಪಾಪ ನಮ್ಮನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸು ಮಾಡಿದ್ರು ನಾವೇನು ಮಾಡಿರ್ತೀವಿ, ಅದನ್ನು ಭದ್ರವಾಗಿ ಹಿಡಿದುಕೊಂಡಿರ್ತೇವೆ. ಹಾಗಾದರೆ ಯಾವುದ 3 ಅಂತ ಅಂದರೆ, 1 ಶರೀರದ ಆಸೆ. ಹಲ್ಲೆಲೂಯಾ. ಈ ಶರೀರದ ಆಸೆ ಅಂತಂದರೆ ಅದು ನಮ್ಮ ಮನಸ್ಸು ಯಾವಾಗಲೂ ಪಾಪದ ಜೀವಿತದಲ್ಲಿ ಆನಂದಿಸುವಂಥದ್ದು ಮತ್ತು ಅದನ್ನು ಪೂರೈಸುವುದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಒದಗಿಸಿ ಕೊಡುವಂಥದ್ದು. ಸೊಲೊಮೋನ ಹೇಳ್ತಾನಲ್ಲ, ಬಾ ನನ್ನ ಮನಸ್ಸನ್ನು ಸಂತೋಷದಿಂದ ದ್ರಾಕ್ಷಾರಸದಿಂದ ಮತ್ತು ಮಾಡಿದೆನು, ಮತ್ತೇರಿದೆನು, ಅಮಲನಾದೆನು. ಹಲ್ಲೆಲೂಯಾ. ಆತನೇನು ಮಾಡ್ತಾನೆ, ಸಾವಿರಾರು ಜನ ಹೆಂಡತಿಯರನ್ನ ಮಾಡ್ಕೊಳ್ತಾನೆ, ಅರಮನೆಗಳನ್ನು ಕಟ್ತಾನೆ, ತೋಟಗಳನ್ನೆಲ್ಲ ಮಾಡ್ತಾನೆ. ಆತನ ಮನಸ್ಸು ಬಯಸ್ತಾ ಇರುತ್ತೆ, ಅದನ್ನು ಮಾಡು ಇದನ್ನು ಮಾಡು ಅಂತ. ಅದನ್ನೆಲ್ಲವನ್ನ ಮಾಡ್ತಾ ಇರ್ತಾನೆ. ಯಾರು? ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಅದು ಎಂಥ ಆಶೀರ್ವಾದ! ಆತನಂಥ ಜ್ಞಾನಿ ಇನ್ನೊಬ್ಬ ಹುಟ್ಟಲೇ ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂಥ ಜ್ಞಾನ ವಿವೇಕದ ವರವನ್ನು ಹೊಂದಿದಂಥ ದಾವೀದನ ಕುಮಾರನು ಸೊಲೊಮೋನ ದೇವರಿಗೆ ಪ್ರಿಯನಾದವನು. ಆತನ ಮೊದಲನೇ ಹೆಸರು ಯೆದಿದ್ಯನು, ಯಾಹುವಿಗೆ ಪ್ರಿಯನಾದವನು. ದೇವರಿಂದ ಆತನ ಆರಿಸಿಕೊಂಡವನು. ಆತನ ಏನು ಮಾಡ್ತಾ ಇದ್ದಾನೆ, ದೇವರು ಕೊಟ್ಟಂಥ ಜ್ಞಾನವನ್ನು ಎಲ್ಲ ಭಾಗದಲ್ಲೂ ಆತನ ಏನು ಮಾಡ್ತಾ ಇದ್ದಾನೆ, ಉಪಯೋಗಿಸ್ಕೊಳ್ತಾ ಇದ್ದಾನೆ. ಆತನ ಶರೀರವನ್ನು ಪಾಪದಲ್ಲಿ ಮತ್ತೇರಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀವು, ದೇವರ ವಾಕ್ಯವು ಗೊತ್ತಿರುವಂಥ ನೀವು, ನಿಮ್ಮ ಶರೀರದಲ್ಲಿ ಪಾಪದ ಅಮಲ ಏನು ಮಾಡಬಾರ್ದು, ವಾಸ ಮಾಡಬಾರ್ದು. ನಿಮ್ಮ ಶರೀರ ಪಾಪವನ್ನು ಮಾಡುವುದಕ್ಕೆ ಆತುರಪಟ್ಟು ಹೋಗಬಾರ್ದು. ಹಲ್ಲೆಲೂಯಾ. ಯಾಕೆಂದರೆ ಶರೀರ ಬೇರೆ ಆತ್ಮ ಬೇರೆನಾ? ಅನೇಕರು ಹೇಳ್ತಾರೆ, ನಾನು ಶರೀರದಿಂದ ಏನೇ ಮಾಡಿದ್ರೂ ಸಹಿತವಾಗಿ ನನ್ನ ಆತ್ಮ ದೇವ್ರ ಕಡೆಗೆ ಹೋಗುತ್ತೆ ಅಂತ. ಹಾಗಾದರೆ ನೀವು ಶರೀರದಿಂದ ಪಾಪ ಮಾಡುವಾಗ ಆತ್ಮನ ಹೊರಗಡೆ ಇಟ್ಬಿಟ್ಟು ಪಾಪ ಮಾಡಿರ್ತೀರಾ? ಹಲ್ಲೆಲೂಯಾ. ಆತ್ಮ ಏನಾಗ್ತಾ ಇರುತ್ತೆ, ಇಜ್ಜೋಡಾಗ್ತಾ ಇರುತ್ತೆ. ಇಜ್ಜೋಡಾಗಿ ನೀವು ಶರೀರದಿಂದ ಮಾಡುವಂಥ ಸಕಲ ಪಾಪ ಕರ್ಮಗಳನ್ನ ದೇವ್ರು ಏನು ಮಾಡ್ತಾರೆ, ಆತ್ಮದ ಮೇಲೆ ಹಾಕಿ ಶಿಕ್ಷೆಯನ್ನು ಕೊಡ್ತಾರೆ. ಯಾಕೆಂದರೆ ಈ ಶರೀರ ಮಣ್ಣಿಂದ ಉಂಟಾಗಿರುವಂಥದ್ದು, ಅದು ಮಣ್ಣಿಗೆ ಹೋಗಿ ಕೊಳೆತು ಹೋಗ್ಬಿಡುತ್ತೆ. ಆದರೆ ಅದರ ಫಲ ಯಾರ ಮೇಲೆ ಬೀಳುತ್ತೆ, ಆತ್ಮದ ಮೇಲೆ ಬೀಳುತ್ತೆ.
ಹಾಗಾದರೆ ಶರೀರದ ಆಸೆಯನ್ನು ನಾವೇನು ಮಾಡಬಾರ್ದು, ಪೂರೈಸಬಾರ್ದು. ಕೆಟ್ಟ ಆಲೋಚನೆ, ಕೆಟ್ಟ ನೋಟಗಳು, ನಾನು ಹಾಗೆ ಹೇಳ್ದಾಗೆ ಎಷ್ಟೋ ಜನರು ಮೊಬೈಲ್ಗಳಲ್ಲಿ ಅಸಹ್ಯವಾದದ್ದನ್ನು ನೋಡಿ ಏನು ಮಾಡ್ತಾ ಇರ್ತಾರೆ, ಉಲ್ಲಾಸ ಪಡ್ತಾ ಇರ್ತಾರೆ. ಅವ್ರ ಬಾಯಿಗಳಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಲೀಲಾಚಾರವಾಗಿ ಹೊರಡ್ತಾ ಇರುತ್ತೆ. ನನ್ನ ಕರ್ತನ ವಾಕ್ಯವನ್ನು ಓದುವಂಥ ಮಗನು ಅಥವಾ ಕೇಳಿಸಿಕೊಳ್ಳುವಂಥ ಮಗನು ಅಥವಾ ಓದುವಂಥ ಮಗಳು ಯಾವುದು ಸಹಿತವಾಗಿ ಅವರಿಗೆ ಜ್ಞಾನ ಇರಲ್ಲ. ಇವೆಲ್ಲವೂ ಶರೀರದ ಆಸೆಗಳು. ಅನೇಕ ಕೆಟ್ಟ ಬೈಗಳು, ಕೆಟ್ಟ ಮಾತುಗಳು, ಹೊಲಸು ದುರ್ನಡತೆಗಳು, ಇವೆಲ್ಲವೂ ಶರೀರದ ಆಸೆಯ ಅನೇಕ ಮಾರ್ಗಗಳು. ಹಾಗಾದರೆ ಇದ್ರ ಮೇಲೆ ನಾವು ಮನಸ್ಸಿಟ್ರೇನೋ ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಪಡುವುದಕ್ಕೆ ಆಗುವುದಿಲ್ಲ. ಮತ್ತು ಎರಡನೇದಾಗಿ ಹೇಳೋದೇನೆಂದರೆ ಕಣ್ಣಿನ ಆಸೆ. ಕಣ್ಣು ಅದೇನೆಲ್ಲ ಅಪೇಕ್ಷೆ ಪಡುತ್ತೆ ಅದನ್ನೆಲ್ಲ ನೋಡುವಂಥದ್ದು ಅಲ್ವಾ. ಅನೇಕ ಸಹೋದರರು ತುಂಬ ಚೆನ್ನಾಗಿದ್ದಾರೆ ಅಂತ ನೋಡೋವಂಥದ್ದು, ಪರಪುರುಷರನ್ನು ಮೋಹಿಸುವಂಥದ್ದು, ಪರಸ್ತ್ರೀಯರನ್ನು ಮೋಹಿಸುವಂಥದ್ದು, ಹಣದ ಮೇಲೆ ಕಣ್ಣು ಬೀಳುತ್ತೆ, ಒಡವೆ ಬಂಗಾರದ ಮೇಲೆ ಕಣ್ಣು ಬೀಳುತ್ತೆ, ಮತ್ತು ಅನೇಕ ಆಸ್ತಿಗಳನ್ನ ಸಂಪಾದನೆ ಮಾಡಬೇಕನ್ನುವಂಥದ್ದು, ಉನ್ನತವಾದ ಪದವಿಗಳ ಮೇಲೆ ಮನಸ್ಸು ಬೀಳುತ್ತೆ. ಹಲ್ಲೆಲೂಯಾ. ಇವೆಲ್ಲ ಏನೋ ಕಣ್ಣಿನ ಆಸೆ. ಈ ಕಣ್ಣು ಬಯಸೋದೆಲ್ಲವನ್ನು ನಾವು ತುಂಬಿ 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 ಕೊಡ್ತಾ ಇದ್ರೆ ಏನಾಗ್ತಾ ಇರುತ್ತೆ, ಅದು ಇನ್ನೂ ನಡೆಸ್ಕೊಂಡು ಹೋಗ್ತಾನೆ ಇರುತ್ತೆ. ವಾಕ್ಯ ಹೇಳುತ್ತಲ್ವ, ನಿನ್ನ ಕಣ್ಣು, ನಿನ್ನ ದೃಷ್ಟಿ ದನದ ಮೇಲೆ ಹೆರುಗುತ್ತದೋ ಅದು ಹದ್ದಿನಂತೆ ರೆಕ್ಕೆ ಕಟ್ಟಿಕೊಂಡು ಹಾರುವುದು. ಅದೇನು ಮಾಡ್ತಾ ಇರುತ್ತೆ, ಈಗ ನಮ್ಮಲ್ಲಿ ಆಸೆ ಹುಟ್ಬಿಟ್ಟಿರುತ್ತೆ. ಆಸೆ ಹುಟ್ಟಾಗ ಅದನ್ನು ಸಂಪಾದಿಸ್ಬೇಕಂತ ಹೋಗ್ತಾ ಇರ್ತೀವಿ, ಅದು ರೆಕ್ಕೆ ಕಟ್ಕೊಂಡು ಹಾರ್ತಾನೆ ಇರುತ್ತೆ. ಅದು ಪ್ರತಿಯೊಂದು ಪಾಪವೂ ಹಾಗೇನೆ. ಈಗ ಸ್ವಲ್ಪ ಪಾಪದ ರುಚಿ ಬಿದ್ದ ತಕ್ಷಣನೇ, ಈಗ ನೋಡಿ ಕುಡಿಯಂಥವ್ರು ಏನು ಮಾಡ್ತಾರೆ, ಸ್ವಲ್ಪ ಪ್ರಾರಂಭಿಸ್ತಾರೆ, ಸ್ವಲ್ಪ ಅದರಲ್ಲೇ ಇರ್ತಾರ. ದೊಡ್ಡ ದೊಡ್ಡ ಬಾಟ್ಲುಗಳು. ಸ್ಮೋಕ್ ಮಾಡೋರು ಒಂದರಲ್ಲೇ ಇರ್ತಾರ, ಎಷ್ಟು ಸೇದಿದ್ರು ಅವರಿಗೆ ತೃಪ್ತಿನೇ ಇರಲ್ಲ ಅಲ್ವಾ. ಹಾಗೆಯೇ ಪಾಪದ ಕಾರ್ಯ ಮಾಡುವಂಥವ್ರು, ವ್ಯಭಿಚಾರ ಮಾಡುವಂಥವ್ರು ಅನೇಕರು ಏನು ಮಾಡ್ತಾ ಇರ್ತಾರೆ, ಪ್ರಾರಂಭದಲ್ಲಿ ಸಣ್ಣದಾಗಿ ಮಾಡ್ತಾರೆ, ಆಮೇಲೆ ಜೀವಿತ ಕಾಲವೆಲ್ಲ ಅದರಲ್ಲೇನೇ ಕಳೆದು ಹೋಗ್ತಾರೆ. ಹಲ್ಲೆಲೂಯಾ. ಇಂಥ ಕಣ್ಣಿನ ಆಸೆಯಲ್ಲಿ ಇರುವಂಥವರು ಸಹಿತವಾಗಿ ಅವ್ರೇನು ಮಾಡೋಕ್ಕಾಗಲ್ಲ, ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮೂರನೇದಾಗಿ ಹೇಳುವಂಥದ್ದು ಏನಂದರೆ ಬದುಕು ಬಾಳಿನ ಢಂಬ, ಅಂದರೆ ಹೆಮ್ಮೆಯ ಜೀವಿತ. ಎಲ್ಲರೂ ನನ್ನನ್ನು ಗೌರವಿಸಬೇಕು, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ಎಲ್ಲೋದ್ರೂ ನನಗೆ ಮರ್ಯಾದೆ ಸಿಗಬೇಕು, ನನ್ನ ಹತ್ರ ವಸ್ತುಗಳಿದ್ರೆ ಅದು ಉತ್ತಮವಾದದ್ದೇ ಇರಬೇಕು, ಯಾರ ಹತ್ರನೂ ಇಲ್ಲದೇ ಇರೋಂಥದ್ದು ನನ್ನ ಹತ್ರ ಇರಬೇಕು. ಹಲ್ಲೆಲೂಯಾ. ಈ ಥರ ಮನಸ್ಸಿದೆಯಲ್ಲ, ಇದು ಯಾವುದು, ಹೆಮ್ಮೆಯ ಜೀವಿತ. ಇದು ಸಹಿತವಾಗಿ ದೇವರಿಗೆ ಇಷ್ಟವಿಲ್ಲದಂಥ, ದೇವರು ಹೇಸುವಂಥ ಗುಣಲಕ್ಷಣಗಳು. ಹಲ್ಲೆಲೂಯಾ. ಯಾಕೆಂದರೆ ಲೋಕದ ಜೀವಿತವನ್ನು ನಾವು ಜೀವಿಸುವುದಕ್ಕಾಗಿ, ಲೋಕವನ್ನು ಸಂಪಾದಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮನ್ನು ಕರೆದಿರುವಂಥದ್ದು ಆತನನ್ನು ಸಂಪಾದಿಸುವುದಕ್ಕಾಗಿ ಅಲ್ವಾ. ಆತನನ್ನೇ ಸಂಪಾದಿಸಬೇಕು. ಆತನನ್ನು ಸಂಪಾದಿಸಿಕೊಳ್ಳುವುದಾದರೆ ಎಲ್ಲವೂ ವ್ಯರ್ಥ. ಯಾವಾಗ ಈ ಎಲ್ಲ ಪಾಪದ ಜೀವಿತದಿಂದ ನಮಗೆ ಬಿಡುಗಡೆ ಸಿಗುತ್ತೆ ಗೊತ್ತಾ? ವಾಕ್ಯ ಓದುವಾಗ ಈ ಪಾಪದ ಜೀವಿತದಿಂದ ಬಿಡುಗಡೆ ಸಿಗುತ್ತಾ? ಖಂಡಿತ ಸಿಗಲ್ಲ. ಎಷ್ಟೋ ಜನರು ವಾಕ್ಯ ಗೊತ್ತಿರುವಂಥವರೇ ಪಾಪದ ಜೀವಿತವನ್ನು ಉಲ್ಲಾಸ ಪಡ್ತಾ ಇರ್ತಾರೆ, ಮಹಿಮೆಯಿಂದ ಅದನ್ನು ಪಾಪವನ್ನೇ ಮಹಿಮೆ ಪಡಿಸ್ತಾ ಇರ್ತಾರೆ. ಆ ಗರ್ವ ಅಹಂಕಾರಗಳಲ್ಲಿ ತಮ್ಮ ಜೀವಿತವನ್ನು ಕಳೆದುಕೊಂಡು ಹೋಗ್ತಾ ಇರ್ತಾರೆ. ನಾನು ಹೆಮ್ಮೆಯ ಜೀವಿತವನ್ನು ಜೀವಿಸಬೇಕು, ಶ್ರೇಷ್ಠವಾದದ್ದು, ಕಾಸ್ಟ್ಲಿ ಆದದ್ದು, ತುಂಬ ಕಾಸ್ಟ್ಲಿ ಆದದ್ದು. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ಏನೆಲ್ಲ ಅನುಗ್ರಹ ಕೊಡ್ತಾರೋ ಅದ್ರ ಮೇಲೆ ದೇವರ ಆಶೀರ್ವಾದ ಇರಬೇಕು. ದೇವರ ಚಿತ್ತ ನಮ್ಮ ಮೇಲೆ ಏನಿದೆಯೋ ಅದು ಮಾತ್ರವೇ ನಮ್ಮ ಮೇಲೆ ಅದು ಎರಗಬೇಕು. ಹಲ್ಲೆಲೂಯಾ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸೋದು. ಹಲ್ಲೆಲೂಯಾ. ಈಗ ಇಸ್ರಾಯೇಲರಿಗೆ ಮನ್ನಾ ಕೊಡಬೇಕನ್ನೋದು ದೇವರ ಉದ್ದೇಶ. ಇಸ್ರಾಯೇಲರ ಇಷ್ಟ ಏನೋ ಪ್ರತಿದಿನ ನಾವು ಮಾಂಸಾಹಾರವನ್ನು ತಿನ್ನಬೇಕು ಅಂತ. ಅಂತ್ಯದಲ್ಲಿ ಏನಾಯಿತು, ಮನ್ನಾ ತಿಂದು ಸತ್ರ, ಮಾಂಸ ತಿಂದು ಸತ್ರ, ಮಾಂಸ ತಿಂದು ಸತ್ರು. ಹಲ್ಲೆಲೂಯಾ. ಹಾಗಾದರೆ ದೇವರು ನಮ್ಗೆ ಏನನ್ನ ಕೊಡಬೇಕು ಅಂದ್ಕೊಂಡಿದ್ದಾರೋ ಅಂಥ ಸಂಪಾದನೆ ಮೇಲೆ ಮನಸ್ಸಿಡಬೇಕೇ ಹೊರತು ಅದನ್ನು ಬಿಟ್ಟು ಇನ್ನೂ ಹೆಚ್ಚಾಗಿ ಹೆಮ್ಮೆಯ ಜೀವಿತದ ಕಡೆಗೆ ನಮ್ಮ ದೃಷ್ಟಿ ಎರಗಿದ್ರೆ ನಾವು ಸಹಿತವಾಗಿ ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅಂಶಗಳಲ್ಲಿ ಒಂದು ಅಂಶ ಇದ್ರೂ ಸಹಿತವಾಗಿ ನಾವು ಕರ್ತನನ್ನು ಮೆಚ್ಚಿಸುವುದು ಅದು ಅಸಾಧ್ಯವಾದದ್ದು. ಹಾಗಾದರೆ ಈ ಮನಸ್ಥಿತಿಯಿಂದ ನಾವು ಹೊರ ಬರಬೇಕು ಅಂತಂದರೆ ವಾಕ್ಯ ಮಾತ್ರ ಇದ್ದರೆ ಸಾಕಾಗಲ್ಲ, ವಾಕ್ಯದ ಬಲ ಮಾತ್ರ ಇದ್ದರೆ ಸಾಕಾಗಲ್ಲ. ಸಾಕಾಗುತ್ತಾ? ಸಾಕಾಗಲ್ಲ. ಯಾಕೆಂದರೆ ಸೈತಾನನು ಯೇಸು ಸ್ವಾಮಿಯನ್ನು ಯಾವುದರಿಂದ ಶೋಧಿಸ್ತಾ? ವಾಕ್ಯಗಳನ್ನೇ ಹೇಳೇ ಶೋಧಿಸ್ತಾ. ಹಲ್ಲೆಲೂಯಾ. ಅನೇಕ ಪೂರ್ವಿಕರಾದಂಥ ಭಕ್ತರುಗಳು, ಅಂದರೆ ಹೊಸ ಒಡಂಬಡಿಕೆಯಾಗಿಂತ ಹಳೆ ಒಡಂಬಡಿಕೆಯ ಭಕ್ತರುಗಳು, ಅವರಿಗೆಲ್ಲ ವಾಕ್ಯ ಧರ್ಮೋಪದೇಶ ಗ್ರಂಥ ಅದು ಸುರುಳಿಯಾಗಿ ಕಲ್ಲಿನ ಹಲಿಗೆ ಮೇಲೆಲ್ಲ ಕೊಡಲ್ಪಟ್ಟಿತ್ತು. ಅವರೆಲ್ಲ ಅದನ್ನು ಪಾಪವನ್ನು ಜಯಿಸಿದ್ರ?
ಪಾಪವನ್ನು ಜಯಿಸ್ಲಿಕ್ಕಾಗಲಿಲ್ಲ. ಪಾಪವನ್ನು ಜಯಿಸುವುದಕ್ಕೆ ಅಷ್ಟು ಮಾತ್ರವೇ ಸಾಧ್ಯವಾಗಿದ್ದರೆ ಯೇಸು ಸ್ವಾಮಿ ಅವರು ಶಿಲುಬೆಯ ಮರಣವನ್ನು ಅನುಭವಿಸಿದ ಕೂಡಲೇ ಹೋಗಿರಿ ಲೋಕಕ್ಕೆ ಕಟ್ಟಕಡೆಯವ್ರಿಗೆ ಹೋಗಿ ಸುವಾರ್ತೆಯನ್ನು ಸಾರಿ, ನೀವು ಯಾರು ಇಲ್ಲಿ ಕಾಯೋದು ಬೇಕಾಗಿಲ್ಲ ಅಂತ ಏನು ಮಾಡಿಬಿಡ್ತಾಯಿದ್ರು, ಆಗಲೇ ಕಳಿಸಿ ಕೊಟ್ಬಿಡ್ತಾಯಿದ್ರು. ಆದರೆ ನಮ್ಮ ಮನಸ್ಥಿತಿ ಇಂಥ ಪಾಪದ ಜೀವಿತವನ್ನು, ಇಂಥ ಮನಸ್ಥಿತಿಯನ್ನು ನಾವು ಗೆಲ್ಲಬೇಕು ಅಂತ ಅಂದರೆ ನಮಗೆ ಸಹಾಯ ಒಬ್ಬರೇ, ಅದು ಪವಿತ್ರಾತ್ಮನ ವಾಕ್ಯವನ್ನು ಹೋದ್ರಿ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ. ರೋಮಾಪುರ 8:13. ಯಾವುದರಿಂದ ನಾಶನ? ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳು, ಈ ಶರೀರದ ಆಸೆ, ಕಣ್ಣಿನ ಆಸೆ, ಹೆಮ್ಮೆಯ ಜೀವಿತ ಅಥವಾ ಬದುಕು ಬಾಳಿನ ಡಂಬ, ಇವೆಲ್ಲವೂ ಶರೀರದ ದುರಭ್ಯಾಸಗಳು. ಶರೀರ ಮತ್ತು ಪ್ರಾಣ ಈ ಜೋಡಾಗಿ ಮಾಡುವಂಥ ಈ ಪಾಪದ ಜೀವಿತ, ಇದನ್ನು ಜಯಿಸಬೇಕು ಅಂತಂದರೆ ಬರೀ ವಾಕ್ಯದಿಂದ ಮಾತ್ರ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಪರಿಶುದ್ಧಾತ್ಮನ ಬೆಂಕಿ ನಮ್ಮ ಮೇಲೆ, ನಮ್ಮ ಒಳಗೆ ಇಳಿಬೇಕು. ಹಲ್ಲೆಲೂಯಾ. ಬರೀ ವಾಕ್ಯ ಮಾತ್ರ ಗೊತ್ತಿರೋರ ಪ್ರಾರ್ಥನೆಗೂ ಪವಿತ್ರಾತ್ಮ ಪ್ರೇರಿತರಾಗಿ ಮಾಡುವಂಥ ಪ್ರಾರ್ಥನೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಲ್ಲೆಲೂಯಾ. ಅಷ್ಟೇ ಮಾತ್ರವೇ ಸಾಕಾಗಿದ್ದರೆ ಯೇಸು ಸ್ವಾಮಿ ಒಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ, ಆತನೇ ಸತ್ಯದ ಆತ್ಮನಂತ ನಮಗೆ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಹಾಗಾದರೆ ಯಾರಿಗೆಲ್ಲ ಇಂಥ ಒಂದು ಶರೀರಾದಿನ ಸ್ವಭಾವಗಳ ಮೇಲೆ ಮನಸ್ಸಿದೆಯೋ ಅದನ್ನು ಕರ್ತನ ಬಳಿ ಒಪ್ಪಿಸ್ಕೊಟ್ಟು, ಏಸಪ್ಪ ಹೇಗೋ ನಿನ್ನ ತೊಟ್ಟಿಗೆ ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ, ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನನಗೆ ಕೊಡು ಸ್ವಾಮಿ, ನಾನು ಇದನ್ನು ಜಯಿಸಬೇಕು ಸ್ವಾಮಿ, ನಾನು ನಿನ್ನ ನಿಯಮಕ್ಕೆ ಒಳಪಡಬೇಕು ಸ್ವಾಮಿ, ನಾನು ಯಾವಾಗಲೂ ನಿನ್ನೊಟ್ಟಿಗೆ ಜೀವಿಸಿ ಆ ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಬೇಕು ಸ್ವಾಮಿ ಅಂತ ಹೇಳುವಾಗ ಪವಿತ್ರಾತ್ಮ ಏನು ಮಾಡ್ತಾರೆ, ಆತನು ಅಗ್ನಿಯಾಗಿ ಇಳಿದು ಬರುವಂಥ ಸಮಯದಲ್ಲಿ ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಪಾಪದ ಬಲ ಏನಾಗುತ್ತೆ, ಅದು ಮುರಿಯಲ್ಪಡುತ್ತೆ. ಹಲ್ಲೆಲೂಯಾ. ಹಾಗಾಗಿ ಹಳೇ ಒಡಂಬಡಿಕೆ ಭಕ್ತರುಗಳು ಸೋತು ಹೋದ್ರು, ಹೊಸ ಒಡಂಬಡಿಕೆ ಭಕ್ತರುಗಳು ಜಯಿಸುವರಾದ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಯೋಹಾನನ ಹತ್ರ ಅನೇಕ ಶಿಷ್ಯರುಗಳೆಲ್ಲ ಹೋಗ್ತಾರಲ್ಲ, ಆಗ ಯೋಹಾನ ಹೇಳುವಂಥ ಮಾತೇನೆಂದರೆ ಯೇಸು ಸ್ವಾಮಿ ವಿಷಯವಾಗಿ ಮೊದಲಗಿತ್ತಿ ಉಳ್ಳವನೇ ಮೊದಲಿಂಗನು. ಹಾಗಾದರೆ ಸಭೆ ಯೇಸು ಸ್ವಾಮಿಯ ಮೊದಲಗಿತ್ತೆ. ಹಾಗಾದರೆ ಹಳೆ ಒಡಂಬಡಿಕೆಯವರು ಅವರು ಮೊದಲಿಂಗನ ಗೆಳೆಯರು, ಅವರೆಲ್ಲರೂ ಸ್ನೇಹಿತರು ಅಂತ ಕರೆಯಲ್ಪಟ್ಟರು. ನಾವು ಮೊದಲಗಿತ್ತಿಯಾಗಿ ಕರೆಯಲ್ಪಟ್ಟಿದ್ವಿ. ಯಾಕೆಂದರೆ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಉಂಟು. ಅವರು ಜಯಿಸಲಾರದಂಥ, ಅವರು ಸೋತು ಹೋದಂಥ ಎಲ್ಲ ಸಂಗತಿಗಳ ಮೇಲೆ ನಾವೇನಾಗ್ತಾ ಇದ್ದೀವಿ, ಜಯವನ್ನು ಸಂಪಾದಿಸ್ಕೊಳ್ತಾ ಇದ್ದೀವಿ. ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ತಾ ಇದ್ದೀವಿ. ವಾಕ್ಯವನ್ನು ಮನ್ನವಾಗಿ ನಾವು ಭುಜಿಸ್ತಾ ಇದ್ದೀವಿ. ಪರಿಶುದ್ಧಾತ್ಮನ ಬೆಂಕಿ ಮಹಿಮೆಯಾಗಿ ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿರೋದು, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಲೋಕವನ್ನು ಜಯಿಸುವಂಥದ್ದು ಯಾವುದು? ನಂಬಿಕೆ ಮತ್ತು ಪರಿಶುದ್ಧಾತ್ಮನ ಫಲ. ಹಲ್ಲೆಲೂಯಾ. ಹಾಗಾದರೆ ಪವಿತ್ರಾತ್ಮನನ್ನು ಸೈತಾನನು ಒಂದು ಕಾಲಕ್ಕೆ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನಿಮ್ಮ ಒಳಗೆ ಪವಿತ್ರಾತ್ಮ ಇರುವಾಗ ಮಾತ್ರ ನೀವು ದೇವರ ಮಕ್ಕಳಾಗ್ತೀರ. ವಾಕ್ಯ ಗೊತ್ತಾದ ತಕ್ಷಣ ನೀವು ದೇವರ ಮಕ್ಕಳಾಗಲ್ಲ. ಅಲ್ಲಿ ವಾಕ್ಯ ಅದನ್ನೇ ಹೇಳೋದು. ಬೇಕಾದರೆ ಓದಿ 9ನೇ ವಚನ 8-9. ಹಲ್ಲೆಲೂಯಾ. ನೀವು ದೇವರಾತ್ಮ ನಿಮ್ಮಲ್ಲಿ ಇರುವುದಾದರೆ, ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದಾದರೆ ಮಾತ್ರವೇ ನೀವು ಕ್ರಿಸ್ತನವರಾಗಿದ್ದೀರಿ. ಪವಿತ್ರಾತ್ಮನ ನಿಮ್ಮಲ್ಲಿ ಇರುವಾಗ ಮಾತ್ರವೇ ದೇವರನ್ನು ಅಪ್ಪ ತಂದೆ ಅಂತ ಕರೆಯುವಂಥ ಮಗನ ಭಾವನ, ಮಕ್ಕಳ ಭಾವನ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ಹಾಗಾದರೆ ಈ ದಿನ ದೇವರು ತಿಳಿಸುವಂಥ ಮಾತೇನೆಂದರೆ, ಯಾರು ಈ 3 ಭಾವಗಳಲ್ಲಿ ಅಂದರೆ ಶರೀರ ಭಾವಗಳಲ್ಲಿ ಇದ್ದಾರೋ, ಯಾವುದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಅಥವಾ ಹೆಮ್ಮೆಯ ಜೀವಿತ, ಇದರಲ್ಲಿದ್ದಾರೋ ಇವರು ದೇವರ ನಿಯಮಕ್ಕೆ ಒಳಪಡಲಿಕ್ಕೆ ಸಾಧ್ಯನೇ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಒಳಪಡುವುದಕ್ಕಾಗದೇ ಇರುವಂಥ ಈ ಶರೀರ ಭಾವ ದೇವರಿಗೆ ಶತ್ರುತ್ವ. ಇದನ್ನು ಜಯಿಸಬೇಕು ಅಂತಂದರೆ ನಿಮಗೆ ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮನಿಂದ ನೀವು ತುಂಬಿಸಲ್ಪಟ್ಟು ನಡೆಸಲ್ಪಡುವುದಾದರೆ ಪವಿತ್ರಾತ್ಮನ ಏನು ಮಾಡ್ತಾರೆ, ನಿಮಗೆ ಪ್ರತಿ ಬಾರಿ ಸಹಾಯಕನಾಗಿದ್ದು ನೀವು ಕ್ರಿಸ್ತನವರಾಗಿರುವಂತೆ, ನಿಮ್ಮ ಮೂಲಕ ನಡೆಯುವಂಥ ಆರಾಧನೆ, ನಿಮ್ಮ ಮೂಲಕ ನಡೆಯುವಂಥ ಪ್ರಾರ್ಥನೆಗೆ ಪರಲೋಕದಿಂದ ದೇವರಿಂದ ಸದುತ್ತರ ದೊರಕುವಂತೆ ಆತನು ಸಹಾಯ ಮಾಡ್ತಾನೆ. ಅದು ಮಾತ್ರವಲ್ಲದೆ ಪವಿತ್ರಾತ್ಮನು ನಮ್ಮಲ್ಲಿ ಸಂಚಾರವಾಗಿ ಅನುಗ್ರಹಿಸಿರುವುದು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಹಾಗೆ ಆದರೆ ವಾಕ್ಯ ಮಾತ್ರ ಸಾಲಲ್ಲ, ಪರಿಶುದ್ಧಾತ್ಮನ ಸಹಾಯ ಪ್ರತಿಯೊಬ್ಬ ಕ್ರೈಸ್ತರಿಗೂ ಸಹ ಬೇಕೇ ಬೇಕು. ಹಾಗಾದರೆ ಪವಿತ್ರಾತ್ಮ ನಮ್ಮಲ್ಲಿ ಇರಬೇಕು ಅಂದರೆ ಪಾಪರಹಿತ ಜೀವಿತ ನಮ್ಮಲ್ಲಿರಬೇಕು.
ಪಾಪ ತುಂಬಿದ ಜೀವಿತದಲ್ಲಿ ಪವಿತ್ರಾತ್ಮನೇ ಬಾ ಅನ್ನೋದಾದರೆ ನೀವು ನಿಜವಾಗ್ಲೂ ಬೇಡಿಕೊಂಡ್ರೆ ಆತನು ಬರ್ತಾನೆ, ಶುದ್ಧೀಕರಿಸ್ತಾನೆ. ಮತ್ತೆ ನೀವು ತಿರುಗಿ ಪಾಪ ಮಾಡಲಿಕ್ಕೆ ಹೋಗುವುದಾದರೆ ಸಂಸೋನನನ್ನು ಬಿಟ್ಟು ಹೋದ ದೇವರಾತ್ಮನ ಹಾಗೆ ಆತನು ಸಹ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯ. ಎಚ್ಚರಿಕೆಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಾಕ್ಯದ ಜೊತೆಗೆ ಪವಿತ್ರಾತ್ಮನ ಬೆಂಕಿ ಸಹಿತವಾಗಿ ನಿಮ್ಮ ಆಲೋಚನೆಯಲ್ಲೂ, ನಿಮ್ಮ ದೃಷ್ಟಿಯಲ್ಲೂ, ನಿಮ್ಮ ಕೇಳಿಸಿಕೊಳ್ಳುವಂಥ ಸ್ವರದಲ್ಲೂ ಪ್ರತಿಯೊಂದರಲ್ಲೂ ಸಹಿತವಾಗಿ ಅದು ಸಂಚರಿಸಲಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಪರಿಶುದ್ಧನಾದಂಥ ನನ್ನ ದೇವರು, ಉನ್ನತನಾದಂಥ ನನ್ನ ಕರ್ತನು ನೀನಾಗಿದೆಯಲ್ಲ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಅಪ್ಪ. ಸರ್ವವಲ್ಲಭನಾದಂಥ ಸೇನಾಧೀಶ್ವರನಾದಂಥ ಕರ್ತನು ನೀನಾಗಿದೆಯಲ್ಲಪ್ಪ. ಎಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೇ ಇಲ್ಲ ಎಂಬುದನ್ನಪ್ಪ ನೀನು ತಾನೇ ತೋರಿಸಿಕೊಟ್ಟಿದ್ದೀಯಲ್ಲ ರಾಜ. ಯಾರೆಲ್ಲ ಹೆಚ್ಚಾಗಿ ಪಾಪವನ್ನೇ ಪ್ರೀತಿಸಿ ಅಮಲೇರಿದವರಾಗಿ ನಿಂತಿರುತ್ತಾರೋ, ಸೊಲೊಮೋನನು ಕರ್ತನೆ ಅಂತ್ಯದಲ್ಲಿ ಬಿದ್ದು ಹೋದ ಹಾಗೆ ಕರ್ತನೆ ಅಪ್ಪ, ಹೇಗೋ ಕರ್ತನೆ ಅಪ್ಪ, ಹೇಗೋ ಪಾಪದಲ್ಲಿ ಇರುವಂಥವರು, ಜೀವಿಸುವಂಥವರು ಅವರು ಶಾಶ್ವತವಾಗಿ ಬಿದ್ದು ಹೋಗುವವರೇ ಆಗಿರುತ್ತಾರಲ್ಲ ರಾಜ. ಆದರೆ ಕರ್ತನೆ ಅಪ್ಪ, ಇನ್ನೂ ಕಾಲಾವಕಾಶ ಉಂಟು ರಾಜ. ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಂಡವರಾಗಿ ದೇಹದ ದುರಾಭ್ಯಾಸಗಳನ್ನು ನಾಶಪಡಿಸುವುದಾದರೆ ಕ್ರಿಸ್ತನ ಮಕ್ಕಳಾಗಿ ಕರ್ತನೆ ಅಪ್ಪ, ಹೇಗೋ ಕರ್ತನೆ ನಿಲ್ಲುವಾಗೆ ದೇವರೇ ನೀನು ಸಹಾಯ ಮಾಡುತ್ತೀಯಲ್ಲಪ್ಪ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಕರ್ತನಾದಂಥ ದೇವರೇ ನಿನ್ನ ನಿಯಮವನ್ನು ನೆರವೇರಿಸುವುದಕ್ಕಾಗಿ ಅಪ್ಪ, ಹೇಗೋ ಕರ್ತನೆಪ್ಪ ಪ್ರತಿಯೊಬ್ಬರು ಕರ್ತನೆಪ್ಪ ತಲೆಬಾಗಿ ನಡೆಯಲಿಕ್ಕಾಗುವಾಗ ಸಹಾಯ ಮಾಡು. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದಿಲ್ಲಪ್ಪ. ಕಿವಿ ಕೊಡುವುದಕ್ಕೆ ಅಡ್ಡಿರುವಂಥ ಈ 3 ಭಾವಗಳು ದೇವರೇ ಈ ದಿನ ಶಿಲುಬೆಯ ಮೇಲೂ ಅಪ್ಪ ಹೇಗೋ ಕರ್ತನೆ ಪರಿಶುದ್ಧಾತ್ಮನ ಅಗ್ನಿಯಿಂದಲೂ ಕರ್ತನೆ ಜಡಿಯಲ್ಪಟ್ಟು ಲಯವಾಗಿ ನಾಶವಾಗಲಿ ಕರ್ತನೆ. ನಿಷ್ಕಳಂಕ ಕನ್ಯೆಯೊಬ್ಬಾದಿಲ್ಲಪ್ಪ ಈ ಸಭೆ ನಿನ್ನ ಮುಂದೆ ಕಾಣಿಸಲ್ಪಡಲಿ ಕರ್ತನೆ. ನಿನಗೆ ಸ್ತೋತ್ರ. ಇದುವರೆಗೂ ನೀನು ಮಾತನಾಡಿದ್ದೆ, ನಿನಗೆ ಮಹಿಮೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಆಮೆನ್.